ಸೌತಡ್ಕ ಗಣಪತಿ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿದೆ. ಇದು ಯಾವುದೇ ಸಾಂಪ್ರದಾಯಿಕ ಗರ್ಭಗುಡಿ ಅಥವಾ ಕಟ್ಟಡವಿಲ್ಲದ ಬಯಲು ಸೀಮೆಯಲ್ಲಿರುವ ವಿಶಿಷ್ಟ ಕ್ಷೇತ್ರವಾಗಿದೆ. ಸಾವಿರಾರು ಹಿತ್ತಾಳೆ ಗಂಟೆಗಳಿಂದ ಅಲಂಕೃತಗೊಂಡಿರುವ ಈ ಕ್ಷೇತ್ರವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಂತಹ ಪುಣ್ಯಕ್ಷೇತ್ರಗಳ ಸಮೀಪದಲ್ಲಿದೆ. ಸೌತಡ್ಕದ ಸ್ಥಳ ಪುರಾಣದ ಪ್ರಕಾರ ಹಿಂದೆ ರಾಜಮನೆತನವೊಂದು ಪೂಜಿಸುತ್ತಿದ್ದ ಗಣಪತಿ ದೇವಾಲಯವನ್ನು ಶತ್ರುಗಳು ಧ್ವಂಸಗೊಳಿಸಿದರು. ಸುಂದರವಾದ ಗಣಪತಿಯ ವಿಗ್ರಹವು ಶತ್ರುಗಳ ಪಾಲಾಗಬಾರದೆಂಬ ಉದ್ದೇಶದಿಂದ ಅಲ್ಲಿನ ದನಗಾಹಿಗಳು ವಿಗ್ರಹವನ್ನು ತಂದು ಸೌತೆಕಾಯಿ ಹೇರಳವಾಗಿ ಬೆಳೆಯುತ್ತಿದ್ದ ಬಯಲು ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಿದರು. ಕನ್ನಡದಲ್ಲಿ ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡ್ಕ ಎಂದರೆ ಹುಲ್ಲುಗಾವಲು ಅಥವಾ ಮೈದಾನ ಎಂದರ್ಥ. ಹೀಗಾಗಿ ಈ ಸ್ಥಳಕ್ಕೆ ಸೌತಡ್ಕ ಎಂಬ ಹೆಸರು ಬಂದಿತು ಎಂದು ಹೇಳುತ್ತಾರೆ. ರೈತರು ಉತ್ತಮ ಇಳುವರಿ ಪಡೆದಾಗ ಭಕ್ತಿಯಿಂದ ಸೌತೆಕಾಯಿಯನ್ನು ದೇವರಿಗೆ ಅರ್ಪಿಸುತ್ತಿದ್ದರು ಮತ್ತು ಅಲ್ಲಿ ಒಂದು ಮಂದಿರವನ್ನು ಕಟ್ಟಲು ಬಯಸಿದ್ದರು. ಆದರೆ ಜನಪದ ನಂಬಿಕೆಯ ಪ್ರಕಾರ ಗಣಪತಿಯು ರೈತರ ಕನಸಿನಲ್ಲಿ ಬಂದು ತನಗೆ ದೇವಾಲಯವನ್ನು ನಿರ್ಮಿಸಬಾರದೆಂದು ತಿಳಿಸಿದರಂತೆ. ದೇವಾಲಯ ಕಟ್ಟಿದರೆ ಭಕ್ತರು ತನ್ನನ್ನು ದರ್ಶಿಸಲು ನಿರ್ಬಂಧಗಳು ಉಂಟಾಗಬಹುದು ಎಂಬ ಕಾರಣಕ್ಕೆ ಭಕ್ತರು ಯಾವುದೇ ಸಮಯದಲ್ಲಿ ತನ್ನನ್ನು ನೇರವಾಗಿ ಭೇಟಿ ಮಾಡಲು ಅನುಕೂಲವಾಗುವಂತೆ ಬಯಲು ಪ್ರದೇಶದಲ್ಲೇ ಇರಲು ದೇವರು ಇಚ್ಛಿಸಿದನಂತೆ. ಅದರಂತೆ ಅಂದಿನಿಂದ ಇಂದಿನವರೆಗೆ ಭಗವಂತನು ಹಚ್ಚ ಹಸಿರಿನ ನಡುವೆ ವಿರಾಜಮಾನನಾಗಿ ಭಕ್ತರನ್ನು ಹರಸುತ್ತಿದ್ದಾನೆ. ಇಲ್ಲಿ ಗಣಪತಿಯು ಯಾವುದೇ ಗರ್ಭಗುಡಿಯಿಲ್ಲದೆ ಬಯಲಿನಲ್ಲಿ ನೆಲೆಸಿರುವುದು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಭಕ್ತರು ತಮ್ಮ ಇಷ್ಟಾರ್ಥಗಳು ಈಡೇರಿದಾಗ ಇಲ್ಲಿ ಹಿತ್ತಾಳೆ ಗಂಟೆಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಹೀಗಾಗಿ ದೇವಾಲಯದ ಆವರಣವೆಲ್ಲ ಗಂಟೆಗಳಿಂದ ತುಂಬಿರುತ್ತದೆ. ದೇವಾಲಯದ ಮಂಡಳಿಯ ಪ್ರಕಾರ ಇಲ್ಲಿನ ಅತ್ಯಂತ ಜನಪ್ರಿಯ ಸೇವೆ ಅವಲಕ್ಕಿ ಪಂಚಕಜ್ಜಾಯ. ಅದನ್ನು ಅವಲಕ್ಕಿ, ಬೆಲ್ಲ, ಎಳ್ಳು, ಕೊಬ್ಬರಿ, ಜೇನುತುಪ್ಪ ಮತ್ತು ಬಾಳೆಹಣ್ಣನ್ನು ಬೆರೆಸಿ ಈ ಪ್ರಸಾದವನ್ನು ತಯಾರಿಸಲಾಗುತ್ತದೆ. ಅವಲಕ್ಕಿ ಪಂಚಕಜ್ಜಾಯ ಸೇವೆ ಮಾಡುವ ಭಕ್ತರು ಆ ಪ್ರಸಾದವನ್ನು ಅಲ್ಲಿನ ಗೋವುಗಳಿಗೆ ಹಂಚುವುದು ಇಲ್ಲಿನ ಪದ್ಧತಿ. ಅಲ್ಲದೆ ಗಣಪತಿಯ ವಿಗ್ರಹವನ್ನು ಅಪ್ಪನ್ನಿಂದ ಅಲಂಕರಿಸುವ ಮೂಡಪ್ಪ ಸೇವೆ ಇಲ್ಲಿನ ಮತ್ತೊಂದು ಪ್ರಮುಖ ಪೂಜೆಯಾಗಿದೆ. ಪ್ರಾಚೀನ ಮರದ ನೆರಳಿನಲ್ಲಿ ಸುಂದರವಾದ ಪ್ರಭಾವಳಿಯೊಂದಿಗೆ ಕಪ್ಪು ಶಿಲೆಯಲ್ಲಿ ಕಂಗೊಳಿಸುವ ಗಣಪತಿಯ ವಿಗ್ರಹವು
ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ವಿಗ್ರಹದ ಮುಂದೆ ಸಾಲು ಸಾಲಾಗಿ ಕಟ್ಟಲಾದ ವಿವಿಧ ಗಾತ್ರದ ಗಂಟೆಗಳು ಮಕ್ಕಳನ್ನು ವಿಶೇಷವಾಗಿ ಆಕರ್ಷಿಸುತ್ತವೆ. ಗೋಡೆಗಳಿಲ್ಲದ ಈ ದೇವಾಲಯವು ತನ್ನ ವಿಶಿಷ್ಟ ಪರಂಪರೆ ಮತ್ತು ಕಥೆಗಳಿಂದಾಗಿ ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ.